सर्वेभ्यो छात्रेभ्यो नमः। गतकक्षायाम् अहं सीतास्वयंवरः इति पाठस्य आरम्भं कृतवान्। इदानीं सीतास्वयंवरस्य द्वितीयपरिच्छेदः। सीतास्वयंवरे जनकभूपतिः स्वयं प्राप्तं विश्वामित्रं श्रुत्वा शतानन्दं पुरोहितं च पुरस्कृत्य दर्शनार्थं स्वयं प्रत्युद्यतौ। मनीषिणां मान्यं महामुनिं विधिवत् संपूज्य धन्यता समवाप। ಮೊನ್ನೆ ಪೀಠಿಕೆಯನ್ನು ಮುಗಿಸಿದ್ದೇನೆ, ಈಗ ಪಾಠವನ್ನು ಆರಂಭಿಸ್ತಾ ಇದ್ದೇನೆ. ಪುಟ ಸಂಖ್ಯೆ 5ರಲ್ಲಿ 2ನೇ ಪರಿಚ್ಛೇದ. ಜನಕ ಭೂಪತಿ ಸ್ವಯಂ ಪ್ರಾಪ್ತಂ ವಿಶ್ವಾಮಿತ್ರಂ. ಅವನಿಗೆ ತನ್ನ ಭಾಗ್ಯವನ್ನು ನೆನೆದು ಬಹಳ ಆನಂದ ಆಗ್ತದೆ. ಅವನಿಗೆ ಜನಕ ಭೂಪತಿಯು ತಾನಾಗಿಯೇ ಬಂದು ವಿಶ್ವಾಮಿತ್ರರು ಬಂದುದನ್ನು ಕೇಳಿ ಶತಾನಂದನನ್ನು, ಜನಕರಾಜನ ಕುಲಪುರೋಹಿತ ಗೌತಮ ಮತ್ತು ಅಹಲ್ಯೆಯರ ಪುತ್ರ ಶತಾನಂದ, ತನ್ನ ಕುಲಪುರೋಹಿತರಾದ ಶತಾನಂದನನ್ನು ಮುಂದಿಟ್ಟುಕೊಂಡು ದರ್ಶನಾರ್ಥಕ್ಕೋಸ್ಕರವಾಗಿ, ವಿಶ್ವಾಮಿತ್ರರ ದರ್ಶನ ಭಾಗ್ಯವನ್ನು ಪಡೆಯುವುದಕ್ಕೋಸ್ಕರವಾಗಿ ಪ್ರತ್ಯುದ್ಯತವು, ಅವರನ್ನು ಎದುರುಗೊಳ್ಳುತ್ತಾನೆ. ಮನೀಷಿಣ ಮಾನ್ಯಂ ಮಹಾಮುನಿ ವಿಧಿವತ್ ಸಂಪೂಜ್ಯ ಧನ್ಯತಾ ಸಮವಾಪ. ಭಾರತೀಯ ಸಂಸ್ಕೃತಿಯಿಂದ ನಾವು ಹೇಳುತ್ತೇವೆ, ಎಷ್ಟೊಂದು ಪವಿತ್ರವಾದ ಸಂಸ್ಕೃತಿ. ಯಾರಾದರೂ ಶ್ರೇಷ್ಠರಾದ ವ್ಯಕ್ತಿಗಳು ಅಥವಾ ಮನೆಗೆ ಬಂದ ಅತಿಥಿಗಳಿರ್ಬೋದು, ಗುರುಗಳಿರ್ಬೋದು, ಹಿರಿಯರಿರ್ಬೋದು, ಅವರನ್ನು ಬಹಳ ಗೌರವದಿಂದ ಎದುರುಗೊಳ್ಳುವಂಥದ್ದು ನಮ್ಮ ಸಂಸ್ಕೃತಿ. ಅದೇ ರೀತಿಯ ಒಂದು ಭಕ್ತಿ ಭಾವದಿಂದ ಜನಕನು ವಿಶ್ವಾಮಿತ್ರರನ್ನ ಎದುರುಗೊಳ್ತಾನೆ. ಮನೀಷಿಣ ಮಾನ್ಯಂ, ಮನೀಷಿಗಳು, ಮೇಧಾವಿಗಳು, ಬುದ್ಧಿವಂತರು, ವಿದ್ವಾಂಸರು, ವಿದ್ವಾಂಸರಿಗೆ ಮಾನ್ಯರಾದ ಮಹಾಮುನಿಯಾದ ವಿಶ್ವಾಮಿತ್ರನನ್ನು ವಿಧಿವತ್ತಾಗಿ ಪೂಜಿಸಿ ಧನ್ಯತಾ ಸಮವಾಪ, ಧನ್ಯತೆಯನ್ನು ಹೊಂದಿದ, ಒಂದು ರೀತಿಯ ಸಾರ್ಥಕ ಭಾವವನ್ನು ಅವನು ಪಡೆದ. ತಥೋ ಮುನಿ ಪ್ರೋವಾಚ. ನಂತರ ವಿಶ್ವಾಮಿತ್ರ ಮುನಿಗಳು ಜನಕರಾಯನನ್ನ ಕುರಿತು ಹೇಳ್ತಾರೆ. ಬಹಳ ಪ್ರಶಂಸೆಯ ಮಾತುಗಳನ್ನು ಆಡಿ ಅವನನ್ನು ಸಂತೋಷಗೊಳಿಸುತ್ತಾರೆ. ರಾಜನ್ ಸದಾಚಾರ ವಿಭೂಷಣ ತ್ವಂ ಧನ್ಯೋಸಿ. ನೀನಾದರೂ ಸದಾಚಾರವನ್ನೇ ಅಲಂಕಾರವನ್ನಾಗಿ ಹೊಂದಿದವ, ಸದಾಚಾರ ವಿಭೂಷಣ ತ್ವಂ ಧನ್ಯೋಸಿ, ಬಹಳ ಧನ್ಯನಾಗಿದ್ದೀಯಾ. ವಿದಗ್ಧೇನ ಭವತ ಅಕ್ಷಯಂ ಯಶಃ ಸಂಪಾದಿತಂ. ವಿದ್ವಾಂಸನಾದ ನಿನ್ನಿಂದ ಅಕ್ಷಯವಾದ ಯಶಸ್ಸು ಗಳಿಸಲ್ಪಟ್ಟಿದೆ. ನಿನ್ನ ಒಂದು ಕೀರ್ತಿಯಾದರೂ ಅದಕ್ಕೆ ಕ್ಷಯವೇ ಇಲ್ಲ. ಅಂತಹ ಅಕ್ಷಯವಾದ ಕೀರ್ತಿಯನ್ನ ನೀನು ಹೊಂದಿದ್ದೀಯಾ. ಗಂಗೋದಕಮಿವ ಶುಭ್ರಂ ತವ ಯಶಃ ಶ್ರುತ್ವಾ ನಿತರಾಂ ಮೇ ಅಂತರಾತ್ಮ ಪ್ರಸೀದತಿ. ಗಂಗೋದಕದಂತೆ, ಗಂಗೆಯ ಉದಕ ಬಹಳ ಪವಿತ್ರವಾದದ್ದು, ಬಹಳ ಶುಭ್ರವಾದದ್ದು. ಗಂಗೋದಕದಂತೆ ಶುಭ್ರವಾದ ನಿನ್ನ ಯಶಸ್ಸನ್ನು ಕೇಳಿ ನನ್ನ ಅಂತರಾತ್ಮವು ಬಹಳ ಪ್ರಸನ್ನಗೊಂಡಿದೆ. ಈ ಮಾತನ್ನು ಕೇಳಿ ಜನಕ ಪ್ರತ್ಯವದತ್, ಪ್ರತ್ಯುತ್ತರವನ್ನು ಕೊಡ್ತಾನೆ. ಭಗವನ್ ತವ ಪವಿತ್ರಂ ದರ್ಶನಂ ಸರ್ವಯಜ್ಞ ಫಲಪ್ರದಂ ಮನ್ಯೆ. ಕೆಲವರೆಲ್ಲ ಏನು ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ಯಾವುದಕ್ಕೋಸ್ಕರವಾಗಿ? ಇಹಲೋಕದಲ್ಲೂ ಪರಲೋಕದಲ್ಲೂ ನನಗೆ ಸುಖ ಸಿಗಬೇಕು, ನನಗೆ ಶ್ರೇಯಸ್ಸು ಸಿಗಬೇಕು ಎನ್ನುವ ದೃಷ್ಟಿಯಿಂದ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ವೈಜ್ಞಾನಿಕವಾಗಿ ಕೂಡ ನೋಡಿದರೆ, ನಾವು ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಅದು ಇಡೀ ಪರಿಸರವನ್ನು ಶುದ್ಧಿಗೊಳಿಸುವಂತಹ ಕಾರ್ಯವನ್ನು ಮಾಡ್ತದೆ. ನಾವು ಹೇಳ್ತೇವೆ ಕೆಲವೊಮ್ಮೆ ಯಜ್ಞ ಯಾಗಾದಿಗಳಿಗೆ ಹಾಕುವ ಹವಿಸ್ಸು ವ್ಯರ್ಥ, ಸುಮ್ಮನೆ ಅದನ್ನು ಯಾವುದಕ್ಕಾದರೂ
ಬೇರೆ ಸದುಪಯೋಗ ಮಾಡಬಹುದು ಅಂತಲೇ ಹೇಳ್ತಾರೆ. ಹಾಗೆ ಹೇಳುವುದು ತಪ್ಪಾಗ್ತದೆ. ಅಂದರೆ ಈಗಿನ ಕಾಲದಲ್ಲಂತೂ ಈ ಒಂದು ನಮ್ಮ ಪರಿಸರ ಬಹಳ ಮಾಲಿನ್ಯವನ್ನು ಹೊಂದಿದೆ. ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಹೀಗೆ ಭೂಮಾಲಿನ್ಯ, ಇದೆಲ್ಲವನ್ನು ತೊಡೆದು ಹಾಕಲಿಕ್ಕೆ ಯಜ್ಞಯಾಗಾದಿಗಳು ಸಹಾಯವನ್ನು ಮಾಡ್ತವೆ. ಇನ್ನೊಂದು ಬನದ ಕಲ್ಪನೆ, ಬನ, ನಾಗಬನ, ಅದರೆಲ್ಲ ಸುಳ್ಳು, ನನ್ನ ನಂಬುವುದಿಲ್ಲ ಕೆಲವರೆಲ್ಲ. ಅದರಲ್ಲೂ ಕೂಡ ಒಂದು ವೈಜ್ಞಾನಿಕತೆ ಅಡಗಿದೆ. ಬನ ಇರುವಲ್ಲೆಲ್ಲ ಕಾಡುಗಳು ಹುಟ್ಟುಕೊಳ್ತವೆ, ಆ ಮೂಲಕ ಪರಿಸರವನ್ನು ಬನಗಳು ಸಂರಕ್ಷಿಸ್ತವೆ. ಏನೇ ಇರಲಿ, ಇಲ್ಲಿ ಸರ್ವ ಯಾಗಾದಿಗಳನ್ನು ಮಾಡಿದ ಒಂದು ಪುಣ್ಯದ ಫಲ ಏನಿದೆ ಅದನ್ನು ಕೇವಲ ನಿಮ್ಮ ಪವಿತ್ರ ದರ್ಶನದಿಂದ ನಾನು ಪಡೆದುಕೊಂಡೆ. ಅಂದರೆ ನಿಮ್ಮಂತಹ ಮಹಾತ್ಮರ ಪವಿತ್ರವಾದ ದರ್ಶನವು ಸರ್ವ ಯಜ್ಞಗಳನ್ನು ಮಾಡಿದ ಫಲಕ್ಕೆ ಅದು ಸಮಾನ ಅಂತೇಳಿ ನಾನು ಭಾವಿಸ್ತೇನೆ. ಧೀರ ಗಂಭೀರವು ಸುಕುಮಾರವು ಇಮವು ರಾಜಪುತ್ರವು ಕಸ್ಯ ಮಮ ಮನೋ ಅನಯೋ ದರ್ಶನೇನ ಉತ್ಸುಕಾಂ ಏತಿ. ವಿಶ್ವಾಮಿತ್ರನ ಜೊತೆ ಅವರ ಯಜ್ಞ ಸಂರಕ್ಷಣೆಯನ್ನು ಮಾಡಿದಂತಹ ರಾಮ ಲಕ್ಷ್ಮಣರು ಕೂಡ ಅಲ್ಲಿದ್ರು. ಅವರ ಒಂದು ರೂಪವನ್ನು ನೋಡಿ ಜನಕನಿಗೆ ಕುತೂಹಲ ಆಗ್ತದೆ. ಆ ಇಬ್ಬರು ಬಾಲಕರು ಅಥವಾ ಯುವಕರು ಯಾರು ಅಂತ ಕೇಳುವಂತಹ ಒಂದು ಕುತೂಹಲ ಅವರಲ್ಲಿ ಮೂಡ್ತದೆ. ಅವರನ್ನು ನೋಡುವಾಗಲೇ ಹೇಳ್ತದೆ ಅವರು ಧೀರರು ಗಂಭೀರರು. ಧೀರ ಗಂಭೀರರಾದ ಈ ಇಬ್ಬರು ಸುಕುಮಾರರಿದ್ದಾರಲ್ಲ, ಈ ಇಬ್ಬರು ರಾಜಪುತ್ರರು ಯಾರ ಮಕ್ಕಳು? ನನ್ನ ಮನಸ್ಸು ಇವರ ಒಂದು ದರ್ಶನದಿಂದಲೇ ಉತ್ಸುಕತೆಯನ್ನು ಹೊಂದಿದೆ. ಯಾರನ್ನು ತಿಳ್ಕೊಳ್ಬೇಕು ಎನ್ನುವ ಒಂದು ಕುತೂಹಲನಲ್ಲಿ ಉಂಟಾಗಿದೆ. ಕೌಶಿಕ, ಕುಶಿಕ ಗೋತ್ರದಲ್ಲಿ ಹುಟ್ಟಿದವ ಆದ್ದರಿಂದ ವಿಶ್ವಾಮಿತ್ರನಿಗೆ ಕೌಶಿಕ ಎನ್ನುವ ಹೆಸರು ಬಂದಿದೆ. ಕೌಶಿಕ ಪ್ರೋವಾಚ, ವಿಶ್ವಾಮಿತ್ರರು ಹೇಳ್ತಾರೆ, ಸುಕೃತಶಾಲಿನೋ ರಾಜ್ಞಃ ದಶರಥಸ್ಯ ತನಯೌ ಏತೌ. ಸುಕೃತಶಾಲಿನ, ಒಳ್ಳೊಳ್ಳೆಯ ಕೃತ್ಯಗಳನ್ನು ಮಾಡಿ ಪುಣ್ಯವನ್ನು ಗಳಿಸಿರತಕ್ಕಂತಹ ರಾಜನಾದ ದಶರಥ, ಅಜ ಮಹಾರಾಜನ ಮಗ, ರಘುವಂಶ ಸಂಭೂತ, ಅಂತಹ ಅಜನ ಮಗ ದಶರಥ, ಪುಣ್ಯಾತ್ಮನಾದ ಸುಕೃತಶಾಲಿಯಾದ ರಾಜ ದಶರಥನ ಇಬ್ಬರು ತನಯರು ಇವರು. ಅಯಂ ಗುಣನಿಧಿ ರಾಮ ಅಸ್ಯ ಅನುಜೋ ಅಯಂ ಲಕ್ಷ್ಮಣ. ರಾಮ ಅಂತೇಳಿ ಅವನನ್ನು ನಾವು ಪೂಜಿಸ್ತೇವೆ, ಸುಮ್ಮನೆ ಪೂಜಿಸುವುದಲ್ಲ. ಅವನ ಮರ್ಯಾದಾ ಪುರುಷೋತ್ತಮನೂ ಹೌದು, ಸದ್ಗುಣಗಳ ನಿಧಿಯೂ ಹೌದು. ಸದ್ಗುಣಗಳಿದ್ರೆ ಮಾತ್ರ ಮನುಷ್ಯನಿಗೆ ಗೌರವ. ಏನೇ ಇರಲಿ, ಆಸ್ತಿ ಇರಲಿ, ಅಂತಸ್ತು ಇರಲಿ, ಅಧಿಕಾರ ಇರಲಿ, ರೂಪ ಇರಲಿ, ಶ್ರೀಮಂತಿಕೆ ಇರಲಿ, ಇದ್ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ. ಅವುಗಳ ಜೊತೆ ಗುಣ ಇದ್ರೆ ಬಹಳ ಶ್ರೇಷ್ಠ. ಸದ್ಗುಣಗಳು ಅವುಗಳ ನಿಧಿ, ಗುಣನಿಧಿ, ಗುಣನಿಧಿಯಾದ ರಾಮನಿವನು. ಅಸ್ಯ ಅನುಜೋ ಅಯಂ ಲಕ್ಷ್ಮಣ. ಇನ್ನೊಬ್ಬ ಇದ್ದಾನಲ್ಲ, ಅವನು ರಾಮನ ಅನುಜ, ಅನುಜಾತ, ಅವನನ್ನು ಅನುಸರಿಸಿಕೊಂಡು ಹುಟ್ಟಿದವ, ಅಂದರೆ ತಮ್ಮ ಅಂತ ಲೆಕ್ಕ. ಅಗ್ರಜ ಅಂತ ಹೇಳಿದರೆ ಅಣ್ಣ. ಅನುಜೋ ಅಯಂ ಲಕ್ಷ್ಮಣ ಮಮ ಮಖರಕ್ಷಾಯೈ ರಾಕ್ಷಸ ಕ್ಷಯಕಾರಿಣ ಅಸ್ಯ ಪುಷ್ಪೋಜ್ವಲ ಕೀರ್ತಿ ಲೋಕ ವಿಶ್ರುತ. ನನ್ನ ಮಖರಕ್ಷಾಯೈ, ಮಖ ಅಂತ ಹೇಳಿದ್ರೆ ಯಜ್ಞ ಅಂತ, ನನ್ನ ಯಜ್ಞದ ರಕ್ಷಣೆಗೋಸ್ಕರವಾಗಿ ಬಂದಿದ್ರು. ರಾಕ್ಷಸ ಕ್ಷಯಕಾರಿಣ ಅಸ್ಯ ಪುಷ್ಪೋಜ್ವಲ ಕೀರ್ತಿ, ರಾಕ್ಷಸರನ್ನು ನಾಶ ಮಾಡತಕ್ಕ ಇವನ ಒಂದು ವಿಕಸಿತವಾದ ಪುಷ್ಪೋಜ್ವಲ ಕೀರ್ತಿ. ಹೂ ಅರಳಿದ್ರೆ ಏನ್ ಹೇಳ್ತಾರೆ, ವಿಕಾಸ ಆಗುವುದು ಅಂತ ಅಲ್ವಾ? ಅಂತಹ
ಪುಷ್ಪ ವಿಕಸಿತವಾದಂತೆ ಉಜ್ವಲವಾದ ಕೀರ್ತಿಯು ಲೋಕದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿದೆ. ಮಹಾನುಭಾವೋ ಅಯಂ ಅಹಲ್ಯಾಂ ಸಮುದ್ರತ್ಯ ವಿಶಾಲಾಂ ವಿಲೋಕ್ಯ ಚ ಶಿವಧನು ದ್ರಷ್ಟುಂ ತ್ವತ್ ಕ್ರತೌ ಸಮಾಯಾತೋಸ್ತಿ. ಈ ಮಹಾನುಭಾವನು, ಈ ರಾಮನು ಅಹಲ್ಯೆಯನ್ನು ಉದ್ಧರಿಸಿದ್ದಾನೆ. ಅಹಲ್ಯೆ ತನ್ನ ಪತಿಯ ಶಾಪದಿಂದಾಗಿ ಅವಳು ಶಿಲೆಯಾಗಿದ್ದಳು. ಅಹಲ್ಯೆಯನ್ನು ಇಂದ್ರನು ಮಾಯಾವೇಶದಿಂದ ಬಂದು ಅವಳ ಶೀಲಹರಣವನ್ನು ಮಾಡ್ತಾನೆ. ಈ ವಿಷಯ ಗೌತಮನಿಗೆ ಗೊತ್ತಾಗಿ ಅಹಲ್ಯೆಗೆ ಶಾಪವನ್ನು ಕೊಡ್ತಾನೆ, ಇಂದ್ರನಿಗೂ ಶಾಪವನ್ನು ಕೊಡ್ತಾನೆ. ಗೌತಮನ ಒಂದು ಶಾಪದಿಂದಾಗಿ ಅವಳು ಶಿಲೆಯಾಗಿದ್ದಾಳೆ. ಶಾಪ ವಿಮೋಚನೆ ಏನು ಅಂತ ಹೇಳಿದರೆ, ರಘುವಂಶದಲ್ಲಿ ಜನಿಸತಕ್ಕಂತಹ ರಾಮನು ಆ ದಾರಿಯಲ್ಲಿ ಯಾವಾಗ ಬರ್ತಾನೋ ಆಗ ಅವನ ಸ್ಪರ್ಶದಿಂದ ಅಹಲ್ಯೆಯು ಮತ್ತೆ ಜೀವವನ್ನು ಪಡ್ಕೊಳ್ತಾಳೆ. ಅಂತಹ ಅಹಲ್ಯೆಗೆ ಜೀವವನ್ನು ನೀಡಿ ಅಥವಾ ಅವಳನ್ನು ಉದ್ಧರಿಸಿ ನಿನ್ನ ಒಂದು ಬಹಳ ಪ್ರಸಿದ್ಧವಾದ ವಿಶಾಲವಾದ ಕೀರ್ತಿಯುಳ್ಳ ಶಿವಧನುಸ್ಸನ್ನು ನೋಡಲಿಕ್ಕೋಸ್ಕರವಾಗಿ ನಿನ್ನ ಯಜ್ಞಕ್ಕೆ ಶ್ರೀರಾಮನು ಬಂದಿರುತ್ತಾನೆ. ವಿಶ್ವಾಮಿತ್ರಗಿರ ರಾಮೇಣ ಶಾಪಾತ್ ಮೋಚಿತಾಂ ಜನನೀಂ ಜ್ಞಾತ್ವಾ ಶತಾನಂದ ಅಬ್ರವೀತ್. ವಿಶ್ವಾಮಿತ್ರನ ಮಾತಿನಿಂದ ಶತಾನಂದ ಒಂದು ವಿಷಯವನ್ನು ತಿಳ್ಕೊಳ್ತಾನೆ. ನಾನಾಗಲೇ ಹೇಳಿದೆ, ಶತಾನಂದ ಅಹಲ್ಯೆಯ ಮಗ ಅಂತ ಹೇಳಿ, ಜನಕನ ಪುರೋಹಿತ. ತನ್ನ ತಾಯಿಯಾದ ಅಹಲ್ಯೆಯು ರಾಮನ ಶಾಪದಿಂದ ವಿಮೋಚನೆ ಹೊಂದುವುದನ್ನು ಕೇಳಿ ಬಹಳ ಸಂತೋಷ ಪಡ್ತಾನೆ. ರಾಘವನೇ ರಘುವಂಶ ಸಂಜಾತನೇ, ರಾಮನನ್ನು ಕುರಿತು ಹೇಳುವಂಥದ್ದು. ಹೇ ರಾಘವ, ಧನ್ಯೋ ರಾಜ ದಶರಥೋ ಯಸ್ಯ ಪುಣ್ಯಕಲ್ಪ ತರುಫಲಂ ಭವಾದೃಶಃ ಸುತೋ ಜಾತಃ. ಕಲ್ಪ ತರುವಿನ ಫಲದಂತೆ ಇರುವ, ಕಲ್ಪ ವೃಕ್ಷದ ಫಲದಂತೆ ಇರುವ ನಿನ್ನಂತಹ ಮಗನನ್ನು ಪಡೆದು ರಾಜ ದಶರಥನು ಧನ್ಯನಾಗಿದ್ದಾನೆ. ಅವನೇ ಧನ್ಯ ಧನ್ಯ. ಅಪರಂಚ ಶಕ್ರ ವಿಜೇತ ಕೌಶಿಕೋ ಯಸ್ಯ ಗುರುಹು ತಸ್ಯ ಮಹಿಮಾ ಕೇನ ವರ್ಣ್ಯತೆ. ಶಕ್ರನನ್ನೇ ಗೆದ್ದ ಚವನನ್ನ ಕೊಲ್ಲಿಕ್ಕೆ ಇಂದ್ರ ಬರುವಾಗ ಏನ್ ಮಾಡ್ತಾನೆ ವಿಶ್ವಾಮಿತ್ರ? ಇಂದ್ರನ ಬಾಹುವನ್ನು ಸ್ತಂಭಗೊಳಿಸ್ತಾನೆ. ಅಂತಹ ಇಂದ್ರನ ಬಾಹು ಸ್ತಂಭನ ಮಾಡಿದವ, ಇಂದ್ರನನ್ನೇ ಗೆದ್ದವ ಈ ವಿಶ್ವಾಮಿತ್ರರಿದ್ದಾರಲ್ಲ, ಅಂತಹ ಗುರುವನ್ನು ಪಡೆದ ನೀನು ಧನ್ಯ. ಅಂತಹ ಆ ವಿಶ್ವಾಮಿತ್ರನ ಮಹಿಮೆಯನ್ನ ಹೇಗೆ ತಾನೇ ವರ್ಣಿಸಲು ಸಾಧ್ಯ? ವತ್ಸ, ನೀನು ಧನ್ಯನಾಗಿದ್ದೀಯ. ಯಸ್ಯ ಗೋಪ್ತ ಮಹಾಮುನಿ ಅಸ್ತಿ. ನಿನ್ನ ರಕ್ಷಕರು ಯಾರಾಗಿದ್ದಾರೆ? ಮಹಾಮುನಿಗಳಾದ ವಿಶ್ವಾಮಿತ್ರರು. ಜನಕನಾದರೂ ಮುನಿಯನ್ನ ಪೂಜಿಸಿ ಸಾಯಂಕಾಲ ದಿನಾಂತೆ ತಮ್ ಆಮಂತ್ರ್ಯ, ಅವರನ್ನು ಮತ್ತೆ ಆಮಂತ್ರಿಸಿ ಅವರ ಅನುಮತಿಯನ್ನು ಪಡೆದು ಸ್ವಸದನಂ, ತನ್ನ ಮನೆಗೆ ಯಯೌ ಹಿಂದಿರುಗಿದ. ಪ್ರಭಾತೆ ಸಮೇತ್ಯ ರಾಜ, ಬೆಳಿಗ್ಗೆ ಬಂದು ರಾಜ, ಮುನಿ ರಾಘವಾಭ್ಯಾಂ ಸಹ ಭವಾನ್ ಶೈವಂ ಧನು ದ್ರಷ್ಟುಮರ್ಹತಿ. ಈ ಇಬ್ಬರು ರಾಜಕುಮಾರರೊಂದಿಗೆ, ರಾಮ ಲಕ್ಷ್ಮಣರೊಂದಿಗೆ ತಾವು ಶಿವಧನುಸ್ಸನ್ನ ನೋಡಲು ಬರಬಹುದು. ಧನುಷಃ ಅಸ್ಯ ಪ್ರಭಾವಂತು ಸ್ವಯಂ ಜಾನೀಷೆ. ಈ ಧನುಸ್ಸಿನ ಪ್ರಭಾವವಾದರೂ ತಾವು ತಿಳಿದೇ ಇರುವಿರಿ. ಪುರಾ ರಾಜರ್ಷಿ ನಿಮೇಹಿ ಷಷ್ಟಃ. ನಮ್ಮ ರಾಜವಂಶದ ಮೂಲ ಪುರುಷ, ಅವನ ಹೆಸರೇನು? ನಿಮಿ ಅಂತ ಹೇಳಿ. ನಿಮಿ ನಿಮಿಯಿಂದ ಷಷ್ಟಃ, ಆರನೆಯವ ಯಾರು? ದೇವರಥ. ದೇವರಥಾಖ್ಯೋ ಅಸ್ಮಾಕಂ
ಅಂತಹ ದೇವರಾತನು ನಮ್ಮ ಪಿತಾಮಹನಾಗಿದ್ದನು. ಕಪರ್ದಿನ ಸ್ವಧನು ತಸ್ಯ ಹಸ್ತೆ ನ್ಯಸ್ತಂ. ಕಪರ್ದಿ ಜಡೆಗಟ್ಟಿದ ಕೂದಲುಳ್ಳವ ಯಾರು? ಶಿವ. ಅಂತಹ ಶಿವನಿಂದ ಅವನ ಈ ಧನುಸ್ಸು ಸ್ವಧನು ತಸ್ಯ ಹಸ್ತೆ ನ್ಯಸ್ತಂ ದೇವರಾತನ ಕೈಯಲ್ಲಿ ಇಡಲ್ಪಟ್ಟಿತು. ಅಂದ್ರೆ ಶಿವನೇ ದೇವರಾತನಿಗೆ ಆ ಧನುಸ್ಸನ್ನ ನೀಡಿದ್ದಾನೆ. ಅಂತಹ ಧನುಸ್ಸು ಈಗ ನಮ್ಮ ಅರಮನೆಯಲ್ಲಿದೆ. ಭಗವಾನ್ ಭರ್ಗೋ ಭಗವಂತನಾದ ಭರ್ಗ ಅಥವಾ ಶಿವನು ದಕ್ಷಯಜ್ಞವಧೆ ದಕ್ಷಯಜ್ಞವನ್ನ ಭಂಗ ಮಾಡುವ ಸಂದರ್ಭದಲ್ಲಿ, ದಕ್ಷಯಜ್ಞವನ್ನು ನಾಶ ಮಾಡುವ ಸಂದರ್ಭದಲ್ಲಿ ಪ್ರಾಜ್ಯ ತೇಜಸ ಅತ್ಯಂತ ತೇಜಸ್ಸಿನಿಂದ ಬೆಳಗುವವನಾಗಿ ದೇವತೆಗಳನ್ನ ನಡುಗಿಸಿ ಲೀಲಾ ವ್ಯಾಪೃತ ಕಾರ್ಮುಕೋ ಅಭವತ್. ಆ ಬಿಲ್ಲನ್ನ ಹಿಡಿದು ಲೀಲಾ ವ್ಯಾಪೃತನಾದ ಅಂದ್ರೆ ಲೀಲಾಜಾಲವಾಗಿ ಆ ಶಿವಧನುಸ್ಸನ್ನು ಧರಿಸಿದ್ದ. ಏಮೇ ಯಜ್ಞ ಭಾಗಂ ಅಕೃತ್ವಾ ಹವಿರ್ಭಾಗಂ ಅಲಭಂತ ತೇಷಾಂ ಪತ್ರಿಭಿಃ ಪ್ರವರಾಂಗಾನಿ ಏಷಃ ಶಾತಯತು ಇತಿ ವಾದಿನಂ ಶರ್ವಂ ದೇವಾಃ ಪ್ರಸಾದಯಾಮಾಸು. ದಕ್ಷ ಯಜ್ಞದಲ್ಲಿ ಶಿವನನ್ನು ಅವಮಾನಿಸುವ ಸಲುವಾಗಿ ದಕ್ಷ ಏನ್ ಮಾಡ್ತಾನೆ? ಶಿವನಿಗೆ ಯಾವುದೇ ಅವಿರ್ಭಾಗವನ್ನ ನೀಡುವುದಿಲ್ಲ. ಇತರ ಎಲ್ಲಾ ದೇವತೆಗಳಿಗೆ ನೀಡ್ತಾನೆ, ಆದರೆ ಬೇಕಂತಲೇ ಶಿವನಿಗೆ ಆ ಅವಿರ್ಭಾಗವನ್ನ ನೀಡುವುದಿಲ್ಲ. ಇತರ ದೇವತೆಗಳೆಲ್ಲರೂ ಅವಿರ್ಭಾಗವನ್ನ ಸ್ವೀಕರಿಸಿದ್ರು. ಆ ಸಿಟ್ಟು ಶಿವನಿಗಿತ್ತು. ನನಗೆ ಯಜ್ಞ ಭಾಗ ಇಲ್ಲದಂತೆ ಮಾಡಿ ಹವಿರ್ಭಾಗವನ್ನು ಯಾವ ದೇವತೆಗಳು ಪಡೆದಿದ್ದೀರೋ ಅವರನ್ನು ನಾನು ಬಾಣಗಳಿಂದ ಅವರ ತಲೆಗಳನ್ನ ಕತ್ತರಿಸುತ್ತೇನೆ. ಈ ಧನುಸ್ಸು ಅಂತಹ ದೇವತೆಗಳ ತಲೆಯನ್ನು ಕತ್ತರಿಸಲಿ ಎಂದು ವೀರಾವೇಶದಿಂದ ಹೇಳಿದಾಗ ಅಂತಹ ಶರ್ವನನ್ನು, ಶರ್ವ ಅಂದ್ರೆ ಶಿವನಿಗೆ ತುಂಬಾ ಹೆಸರುಗಳಿವೆ, ಶರ್ವನನ್ನು ದೇವತೆಗಳು ಪ್ರಸನ್ನಗೊಳಿಸಿದರು. ಪ್ರಸಾದಯಾಮಾಸು ತತಃ ಪ್ರಸನ್ನೋ ಭಗವಾನ್ ನೀಲಲೋಹಿತೋ ಮಮ ಪಿತಾಮಹಾಯ ದೇವರಾತಾಯ ತದ್ಧನು ಪ್ರಾದಾತ್. ನೀಲಲೋಹಿತನಾದ ಶಿವನು ತಕ್ಷಣ ಆ ದೇವತೆಗಳ ಒಂದು ಪ್ರಾರ್ಥನೆಯಿಂದ ಪ್ರಸನ್ನಗೊಳ್ಳುತ್ತಾನೆ ಮತ್ತು ನನ್ನ ಅಜ್ಜನಾದ ದೇವರಾತನಿಗೆ ಆ ಶಿವಧನುಸ್ಸನ್ನು ನೀಡುತ್ತಾನೆ. ತದೇವ ಪರಮಾರ್ಚಿತಂ ಶೈವಂ ಧನು ಅಸ್ಮಾಕಂ ಗೃಹೆ ಅದ್ಯಾವಧಿ ವರ್ತತೆ. ಅದೇ ಪರಮಾರ್ಚಿತವಾದ ಪವಿತ್ರವಾದ ಪೂಜ್ಯವಾದ ಈ ಶಿವಧನುಸ್ಸು ನಮ್ಮ ಮನೆಯಲ್ಲಿ ಇಂದಿನವರೆಗೂ ಉಳಿದುಕೊಂಡು ಬಂದಿದೆ. ಮತ್ತು ತನ್ನ ಸುತೆಯಾದ ಸೀತೆಯನ್ನ ಅವ ಉಲ್ಲೇಖಿಸ್ತಾನೆ. ಕಾಂತಿ ಸಂಪದಾಂ ಜನನಿ ಹಲಾಕೃಷ್ಣ ಮಹೀಜಾತ ಸೀತಾವಿಧಾನ ಮೇ ಸುತಾಸ್ತಿ. ಕಾಂತಿ ಮತ್ತು ಸಂಪತ್ತುಗಳಿಗೆ ಜನನಿಯಂತಿರುವ ಹಲಾಕೃಷ್ಟ ಗದ್ದೆ ಉಳುವಾಗ ನೇಗಿಲಿನ ತುದಿಗೆ ಸಿಕ್ಕಂತಹ ಮಹೀಜಾತೆ ಭೂಮಿ ಜಾತೆಯಾದ ಸೀತೆ ಎನ್ನುವ ಹೆಸರಿನ ಮಗಳು ನನಗಿದ್ದಾಳೆ. ಯಹ ಶೌರ್ಯ ನಿಕಷೋಪಮಂ ದೂರ್ಜಟಿ ಧನು ಅಧಿಜ್ಯಂ ಕರಿಷ್ಯತಿ ಸ ಶ್ಲಾಘ್ಯಾಂ ಜಾನಕಿ ಕೀರ್ತಿಮಿವ ಸಮವಾಪ್ಸ್ಯತಿ. ಶೌರ್ಯಕ್ಕೆ ಒರೆಗಲ್ಲು. ನಾವು ಯಾವುದೇ ಒಂದು ವ್ಯಕ್ತಿಯ ಗುಣ ನೋಡ್ಬೇಕಿದ್ರೆ ಒರೆಗಲ್ಲಿನಿಂದ ನೋಡ್ಬೇಕಾಗ್ತದೆ. ಯಾಕೆ ಅಂತ ಹೇಳ್ತೇವೆ, ನಾವು ಇಲ್ಲಿ ಬೆಳ್ಳಿ ಇರ್ಬೋದು, ಚಿನ್ನ ಇರ್ಬೋದು, ಅದು ನಕಲಿಯಾಗಿದ್ರು ಅಸಲಿಯಾಗಿದ್ರು ಒರೆಗಲ್ಲಿಗೆ ತಿಕ್ಕಿದ್ರೆ ಮಾತ್ರ ಅದರ ಸತ್ಯಾಸತ್ಯತೆ ಗೊತ್ತಾಗುವಂತ. ಇಲ್ಲಿ ಶೌರ್ಯಕ್ಕೆ ಒರೆಗಲ್ಲಿನಂತೆ ಯಾವನು ಈ ದೂರ್ಜಟಿ ಧನು ಅಧಿಜ್ಯಂ ಕರಿಷ್ಯ. ದೂರ್ಜಟಿ ಅಂತ ಹೇಳಿದ್ರು ಶಿವನೇ. ದೂರ್ಜಟಿಯಾದ ಶಿವನ ಧನುಸ್ಸನ್ನ ಯಾವನು ಹೆದೆಯೇರಿಸ್ತಾನೋ
ಸ್ತ್ರೀ ಜಾನಕಿ ಅಂತ ಸೀತೆ ಹೇಳುವಂಥದ್ದು. ಶ್ಲಾಘ್ಯಳಾದ ಪ್ರಶಂಸಾರ್ಹಳಾದ ಸೀತೆಯನ್ನ ಕೀರ್ತಿಯಂತೆ ಹೊಂದುತ್ತಾನೆ. ಕೀರ್ತಿಯನ್ನು ಹೊಂದಿದಂತೆ ಸೀತೆಯನ್ನು ಕೂಡ ಅವನು ಹೊಂದುತ್ತಾನೆ. ಅಂದ್ರೆ ಇಲ್ಲಿ ಒಂದು ಧನುಸ್ಸನ್ನ ಹೆದೆಯೇರಿಸಿದ ಕೀರ್ತಿಯೂ ಸಿಗ್ತದೆ ಮತ್ತು ಸೀತೆಯನ್ನ ಕೂಡ ಗಳಿಸುವಂತಹ ಒಂದು ಅವಕಾಶ ಅಲ್ಲಿ ಲಭಿಸುತ್ತದೆ. ದರ್ಪ ಪ್ರಚಂಡ ದೋರ್ದಂಡಾ ವೈದೇಹಿ ವಿವಾಹೋತ್ಸುಕಾ ಕೇಮಹೀಪಾ ಚಂಡೀಶ ಚಾಪ ದಂಡೇನ ನ ವಿಡಂಬಿತಾ. ದರ್ಪದಿಂದ ಬಲಿಷ್ಠವಾದ ತೋಳುಗಳುಳ್ಳ ಅನೇಕ ರಾಜರು ವೈದೇಹಿಯನ್ನು, ವಿದೇಹದ ರಾಜಕುಮಾರಿ ವೈದೇಹಿ ಸೀತೆಗೆ ಹೇಳುವಂಥದ್ದು, ವೈದೇಹಿಯನ್ನು ವಿವಾಹವಾಗಲು ಉತ್ಸುಕರಾಗಿ ಅನೇಕ ಮಹೀಪರು, ಮಹೀಪತಿ, ಮಹಿ ಅಂದ್ರೆ ಭೂಮಿ, ಪತಿ ಅಂದ್ರೆ ರಾಜರುಗಳು ಅಂತ, ಅನೇಕ ರಾಜರುಗಳು ಚಂಡೀಶ ಚಾಪದಂಡೇನ, ಚಾಪದಂಡ ಅಂತ ಹೇಳಿದ್ರೆ ಬಿಲ್ಲು, ಚಂಡೀಶ, ಚಂಡಿ ಅಂದ್ರೆ ದುರ್ಗೆ, ದುರ್ಗೆಯ ಈಶ ಅಂದ್ರೆ ಶಿವ, ಚಂಡೀಶ. ಈ ಚಂಡೀಶ ಚಾಪದಂಡ ಅಂದ್ರೆ ಶಿವಧನುಸ್ಸು ಅಂತ. ಚಂಡೀಶ ಚಾಪದಂಡೇನ ನ ವಿಡಂಬಿತಾ, ಎಷ್ಟೊಂದು ಅಪಹಾಸ್ಯಕ್ಕೆ, ಎಷ್ಟೊಂದು ಅವಮಾನಕ್ಕೆ ಒಳಗಾದರು. ಯಾವ ರೀತಿ ಅವಮಾನಕ್ಕೆ ಒಳಗಾಗುವುದು? ಅವರಿಗೆ ಶಿವಧನುಸ್ಸನ್ನು ಎತ್ತಲಿಕ್ಕೆ ಆಗುವುದಿಲ್ಲ, ಅಂತಹ ಒಂದು ಅಪಮಾನಕ್ಕೆ ಅವರು ಒಳಗಾಗ್ತಾರೆ. ಯದಾ ತಸ್ಯ ಗ್ರಹಣಿ ಯಶಕ್ತ ಅಭೂವನ್ ತದಾ ಧಾರಣಸ್ಯತು ಕಾಕಥ. ಅದನ್ನು ಹಿಡಿದೆತ್ತಲೂ ಆಗದವರು ಅದಕ್ಕೆ ಹೇಗೆ ತಾನೇ ಹಗ್ಗವನ್ನು ಬಿಗಿದಾರು, ಹೇಗೆ ತಾನೇ ಎದೆಯನ್ನು ಏರಿಸಿಯಾರು. ಅತ ತುಲಾರೋಪಿತ ವಿಕ್ರಮಾಹತೆ ಸಂಭೂಯ ಮೇ ನಗರಾಬಂಧ ಚಕ್ರು. ಹೀಗೆ ಅವರ ಶೌರ್ಯ ಪರಾಕ್ರಮಗಳೆಲ್ಲ ತಕ್ಕಡಿಯಲ್ಲಿ ತೂಗುವ ಸ್ಥಿತಿಗೆ ಬಂತು. ಅವ ಇಂಥವ, ಅವನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಅವನಿಗೆ ಶಿವಧನುಸ್ಸನ್ನು ಎತ್ತಲಿಕ್ಕೂ ಆಗಲಿಲ್ಲ, ಅವನಿಗೆ ಕದಲಿಸ್ಲಿಕ್ಕೂ ಆಗಲಿಲ್ಲ ಅಂತೇಳಿ ಎಲ್ಲರೂ ಒಂದು ರೀತಿ ಅಪಹಾಸ್ಯದ ಮಾತುಗಳನ್ನು ನುಡಿಲಿಕ್ಕೆ ಆರಂಭಿಸಿದರು. ಅಂತಹ ಅವರೆಲ್ಲ ಧೈರ್ಯ ಶೌರ್ಯಗಳು ತಕ್ಕಡಿಯಲ್ಲಿ ತೂಗುವ ಸ್ಥಿತಿಗೆ ಬಂದು ಎಲ್ಲ ರಾಜರುಗಳು ಅವಮಾನದಿಂದ ನನ್ನ ನಗರವನ್ನ ಮುತ್ತಿಗೆ ಹಾಕಿದರು, ಜನಕರಾಜನ ನಗರಕ್ಕೆ ಮುತ್ತಿಗೆ ಹಾಕಿದರು. ತತಃ ಪೂರ್ಣೇ ವರ್ಷೆ ದೇವವರ ಮಯ ಚತುರಂಗಂ ಮಹದ್ಬಲಂ ಪ್ರಾಪ್ತಂ. ಒಂದು ವರ್ಷದ ನಂತರ ದೇವತೆಗಳ ಅನುಗ್ರಹದಿಂದ ನನಗೆ ಚತುರಂಗ ಸೈನ್ಯದ ಮಹದ್ಬಲ ಸಿಕ್ಕಿತು, ನನಗೆ ಪ್ರಾಪ್ತವಾಯಿತು. ಚತುರಂಗ ಬಲ ಅಕ್ಷುಣ್ಣಿಯಲ್ಲಿ ನಾವು ಹೇಳ್ತೇವೆ. ರಥ, ಕುದುರೆ, ಆನೆ ಮತ್ತು ಕಾಲಾಳುಗಳು, ಬಲಿಷ್ಠವಾದ ಚತುರಂಗದ ಒಂದು ಮಹದ್ಬಲ ನನಗೆ ದೊರಕಿತು ದೇವತೆಗಳ ವರದಿಂದಾಗಿ. ಆನಂತರ ಈ ಜನಕನನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಧ್ವಸ್ತ ಮನೋರಥ, ಅವರ ಮನೋರಥಗಳೆಲ್ಲ ಅಂದ್ರೆ ಸೀತೆಯನ್ನು ಪಡೆಯಬೇಕು, ಜನಕನನ್ನ ಸೋಲಿಸಬೇಕು ಎನ್ನುವಂತಹ ಮನೋರಥಗಳೆಲ್ಲ ಅದೇನಾಗಿ ಹೋಯಿತು, ಮುರಿದು ಹೋಯಿತು. ಅವರೆಲ್ಲ ರಾಜರು ತಮ್ಮ ತಮ್ಮ ನಗರಗಳಿಗೆ ಅವರು ಹಿಂದಿರುಗಿದ್ರು. ಒಂದು ವೇಳೆ ರಾಮನು ಕಾಮುಕಾರೋಪಣಿ ಪಡಿ ಶಕ್ತಃ, ಈ ಬಿಲ್ಲಿಗೆ, ಕಾಮುಕ ಅಂದ್ರೆ ಬಿಲ್ಲು, ಬಿಲ್ಲಿಗೆ ಹೆದೆಯೇರಿಸುವ ಒಂದು ಪಣದಲ್ಲಿ ಶಕ್ತನಾದರೆ, ಸಮರ್ಥನಾದರೆ, ಆಗ ಶೌರ್ಯವೇ ಶುಲ್ಕವಾಗಿರತಕ್ಕಂತಹ ಶೌರ್ಯ ಶುಲ್ಕ ಕುವಲಯೇಕ್ಷಣ ತಾಮೇ ಕನ್ಯಾ ಲಪ್ಸ್ಯತೆ. ಕುವಲಯೇಕ್ಷಣ, ಕುವಲಯ ಈಕ್ಷಣ, ಈಕ್ಷಣ ಅಂದ್ರೆ ಕಣ್ಣು, ಕುವಲಯ ಅಂತ ಹೇಳಿದ್ರೆ ಕಮಲ, ಕಮಲದ ದಳಗಳಂತೆ ವಿಶಾಲವಾದ ನೇತ್ರವುಳ್ಳವಳು ಸೀತೆ. ಅಂತಹ ಕಮಲ ನೇತ್ರೆಯಾದ ಸೀತೆ ಮೇ ಕನ್ಯಾ, ಕನ್ಯಾ ಅಂದ್ರೆ ಮಗಳು ಎನ್ನುವ ಅರ್ಥ, ನನ್ನ ಮಗಳನ್ನು ಹೊಂದುವನು. ರಾಮನು ಈ ಬಿಲ್ಲನ್ನ ಹೆದೆಯೇರಿಸಲು ಸಮರ್ಥನಾದರೆ ಶೌರ್ಯವೇ ಶುಲ್ಕವಾಗಿ ಉಳ್ಳ ಕಮಲ ನಯನೆಯಾದ ಸೀತೆಯಾದ ನನ್ನ ಮಗಳನ್ನು ಅವನು ಹೊಂದುವನು, ರಾಮನು ಹೊಂದುವನು ಅಂತ ಹೇಳಿ ಮಹೀಪತಿಯಾದ ಜನಕ ಮಹಾರಾಜನು ಖಂಡಪರಶೋ ಧನು ಆನಿಯತ ಇತಿ ಆದೇಶ. ಖಂಡಪರಶು ಅಂತ ಹೇಳುವಂಥದ್ದು ಕೂಡ ಶಿವನಿಗಿರುವ ವಿಶೇಷಣ. ಖಂಡಪರಶು, ಶಿವನ ಒಂದು ಧನುವನ್ನ ತನ್ನಿ ಅಂತ ಹೇಳುವುದಾಗಿ
ಅವನ ಒಂದು ಸೇವಕ ವರ್ಗಕ್ಕೆ ಆದೇಶವನ್ನು ಮಾಡ್ತಾನೆ. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ